ಗೆಳೆಯರೆ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೆ, ನಾಗಪುರ ಗಲಭೆಯ ದಿನವೇ ನಾವು ಹೇಳಿದ್ವಿ ಈ ಗಲಭೆಯ ಹಿಂದೆ ಕಾಣದ ಕೈಗಳು ಕೆಲಸವನ್ನ ಮಾಡಿವೆ ಅಂತ. ಈಗ ಕೊನೆಗೂ ಅದು ನಿಜ ಆಗಿದೆ. ಈ ಗಲಭೆಯ ಮಾಸ್ಟರ್ ಮೈಂಡ್ ಫಾಹಿಮ್ ಖಾನ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಮಹಿಳಾ ಪೊಲೀಸರ ಮೇಲೆ ಮುಸ್ಲಿಂ ಪುಂಡರು ಅನುಚಿತವಾಗಿ ಅಸಹ್ಯಕರವಾಗಿ ವರ್ತಿಸಿ ಬಟ್ಟೆಯನ್ನ ಕಿತ್ತು ಹಾಕೋ ಪ್ರಯತ್ನವನ್ನ ಮಾಡಿದ್ರು. ಅದಕ್ಕೂ ಗಲಭೆಕೋರರ ಮೇಲೆ ಕೇಸ್ ಹಾಕಿದ್ದಾರೆ. ಇಲ್ಲಿ ಮುಸ್ಲಿಂ ಪುಂಡರು ಕೇವಲ ಹಿಂದೂ ವಾಹನಗಳನ್ನು ಮಾತ್ರ ಜಖಂಗೊಳಿಸಿ ಹಿಂದೂ ವಾಹನಗಳಿಗೆ ಬೆಂಕಿಯನ್ನ ಇಟ್ಟಿದ್ದಾರೆ ಅನ್ನೋದು. ಇದರ ಜೊತೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ 8 ಜನರು ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಹಾಗಾದ್ರೆ ಈ ಫಾಹಿಮ್ ಖಾನ್ ಯಾರು? ಹಿಂದೂಗಳ ವಾಹನಗಳನ್ನೇ ಮುಸ್ಲಿಂ ಪುಂಡರು ಟಾರ್ಗೆಟ್ ಮಾಡಿದ್ದು ಹೇಗೆ? ನಾಗ್ಪುರದ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಕ್ರೂರಿ ಔರಂಗಜೇಬ್ ಬದುಕಿದ್ದಾಗ ಕ್ರೂರತ್ವ ಅನ್ನೋದು ಅವನ ರಕ್ತದ ಕಣಕಣದಲ್ಲೂ ಇತ್ತು ಅನ್ನೋದು ಇತಿಹಾಸವನ್ನು ಓದಿರೋ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಇದೇ ಔರಂಗಜೇಬನ ಸಮಾಧಿಯನ್ನು ನಾವು ದೇವರ ಹಾಗೆ ಪೂಜೆಯನ್ನು ಮಾಡ್ತೀವಿ ಅಂದರೆ ಅದನ್ನು ಏನಂತ ಕರಿಬೇಕು? ನಾಳೆ ಇವರದ್ದೇ ಮಕ್ಕಳು ಔರಂಗಜೇಬ್ ಮಾಡಿದ್ದನ್ನು ಮಾಡಿದರೆ ಅವರನ್ನು ದೇವರು ಅಂತ ಕರೀತಾರಾ? ಅದೇನೇ ಇರಲಿ, ಈ ಔರಂಗಜೇಬನ ಸಮಾಧಿಯೇ ಒಂದು ವಿಷಯ ಆಗಿ ಹೋಗಿದೆ. ಅದರಲ್ಲೂ ಈ ಸಮಾಧಿಯನ್ನು ತೆರವುಗೊಳಿಸಿ ಅಂತ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಮೊನ್ನೆ ಪ್ರತಿಭಟನೆಯನ್ನು ಮಾಡಿ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಮನವಿ ಪತ್ರವನ್ನು ಕೊಟ್ಟು ಬರ್ತಾರೆ. ಆ ಪ್ರತಿಭಟನೆ ವೇಳೆ VHP ಮತ್ತು ಬಜರಂಗ ದಳದವರು ಔರಂಗಜೇಬನ ಹುಲ್ಲಿನಿಂದ ಮಾಡಿದ ಪ್ರತಿಭೆಯನ್ನು ಸುಟ್ಟು ಹಾಕ್ತಾರೆ. ಆದರೆ ಅದನ್ನು ಮಾಧ್ಯಮಗಳಲ್ಲಿ ನೋಡಿದ ಕೆಲ ಮುಸ್ಲಿಂ ಪುಂಡರು ಔರಂಗಜೇಬನಿಗೆ ಹುಟ್ಟಿದವರು ಕುರಾನ್ ಸುಟ್ಟು ಹಾಕಿದ್ದಾರೆ ಅನ್ನೋ ಸುಳ್ಳು ವದಂತಿಗಳನ್ನು ಹಬ್ಬಿಸ್ತಾರೆ. ಆಗ ಮುಸ್ಲಿಂ ನಾಯಕರು ಬಂದು ಮಧ್ಯಾಹ್ನ 1 ಗಂಟೆ ವೇಳೆಗೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡ್ತಾರೆ. ಪೊಲೀಸರು ನಾವು ಇದನ್ನು ತನಿಖೆಯನ್ನು ಮಾಡ್ತೀವಿ, ಎಲ್ಲಿಯೂ ಕುರಾನ್ ಸುಟ್ಟು ಹಾಕಿರೋದನ್ನು ನಮ್ಮ ಪೊಲೀಸರು ನೋಡಿಲ್ಲ, ಅದು ನಮ್ಮ ಗಮನಕ್ಕೆ ಇನ್ನೂ ಬಂದಿಲ್ಲ ಅನ್ನೋದನ್ನು ಹೇಳ್ತಾರೆ. ಹೇಳಿದ ಮೇಲೆ ಮುಸ್ಲಿಮರು ಅಲ್ಲಿಂದ ಠಾಣೆಯಿಂದ ಹೊರಟು ಹೋಗ್ತಾರೆ. ಆದರೆ ಇದ್ದಕ್ಕಿದ್ದ ಹಾಗೆ 6 ಗಂಟೆಯ ವೇಳೆಗೆ ನಾಗ್ಪುರದ 6-7 ಪ್ರದೇಶಗಳಲ್ಲಿ ಏಕಕಾಲಕ್ಕೆ ಗಲಭೆಯನ್ನು ಮಾಡೋಕೆ ಶುರು ಮಾಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಪ್ಲಾನ್ ಮಾಡಿದ್ರು ಅಂದರೆ, ಮೊದಲು ಒಂದು ಗುಂಪು ಬರುತ್ತೆ. ಆ ಗುಂಪು ಕೈಯಲ್ಲಿ ದೊಣ್ಣೆ, ತಲವಾರು, ಕಬ್ಬಿಣದ ರಾಡುಗಳನ್ನು ಹಿಡ್ಕೊಂಡು ಬಂದು ಎಲ್ಲಿ ಗಲಭೆಯನ್ನು ಮಾಡಬೇಕೋ ಅಂದುಕೊಂಡಿರ್ತಾರೋ ಆ ರಸ್ತೆಗಳಲ್ಲಿರೋ CCTV ಕ್ಯಾಮ್ರಾಗಳನ್ನು ಒಡೆದು ಹಾಕ್ತಾ ಹೋಗ್ತಾರೆ. ಇನ್ನೊಂದು ಗುಂಪು ತಲವಾರ್, ದೊಣ್ಣೆ ಮತ್ತು ರಾಡುಗಳಿಂದ ದ್ವಿಚಕ್ರ ವಾಹನಗಳನ್ನು ಒಡೆದು ಹಾಕಿ ಅವುಗಳನ್ನು ನೆಲಕ್ಕೆ ತಳ್ಳೋ ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಗುಂಪು ಕಲ್ಲುಗಳನ್ನು ತಗೊಂಡು ಬರ್ತಾರೆ. ಸಿಕ್ಕವರ ಮೇಲೆ ಕಲ್ಲು ತೂರಾಟವನ್ನು ಮಾಡ್ತಾರೆ. ಆದರೆ ಕೊನೆಗೆ ಇನ್ನೊಂದು ಗುಂಪು ಬರುತ್ತಲ್ಲ, ಅದೇ ಇರೋದು ನೋಡಿ ಕರ್ಮ. ಪೆಟ್ರೋಲ್ ಬಾಂಬ್ ತಗೊಂಡು ಬಂದು ಅಲ್ಲಿದ್ದ ವಾಹನಗಳ ಮೇಲೆ ಅದನ್ನು ಎಸೆದು ಬೆಂಕಿಯನ್ನು ಹಚ್ಚುತ್ತೆ. ಕಾರುಗಳ ಗಾಜುಗಳನ್ನು ಒಡೆಯೋಕೆ 10 kgಗಿಂತ ದೊಡ್ಡ ಕಲ್ಲುಗಳನ್ನು ಕಾರುಗಳ ಗಾಜಿನ ಮೇಲೆ ಎತ್ತಿ ಹಾಕಿದ್ದಾರೆ. ಅದಾದ ನಂತರ ಕಾರಿನ ಒಳಗೆ ಪೆಟ್ರೋಲ್ ಸುರಿದು ಬೆಂಕಿಯನ್ನು ಹಚ್ಚಿದ್ದಾರೆ. ಇಲ್ಲಿ ಪೆಟ್ರೋಲನ್ನು ಬಾಟಲ್ಗಳಲ್ಲಿ ತಗೊಂಡು ಬಂದಿದ್ರು ಅನ್ನೋದು ವಿಡಿಯೋಗಳಲ್ಲಿ ಸಿಗ್ತಾ ಇದೆ. ಇವರ ಇನ್ನೊಂದು ಕೃತ್ಯ, ಅದನ್ನು ತಡೆಯೋಕೆ ಬಂದ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಆಗ ಸ್ಥಳಕ್ಕೆ ಕೆಲವು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದವರು ಬರ್ತಾರೆ. ಆಗ ಇನ್ನೂ ವಿಕೋಪಕ್ಕೆ ಈ ಗಲಭೆ ಹೋಗುತ್ತೆ. ಇಲ್ಲಿ ಒಟ್ಟು 34 ಪೊಲೀಸರಿಗೆ ಗಾಯ ಆಗಿದೆ. ಈಗ ಮಹಾರಾಷ್ಟ್ರದ CM ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ, ಅವರು ಎಲ್ಲಿ ಅಡಗಿದ್ರು ಬಿಡಲ್ಲ, ಪೊಲೀಸರ ಮೇಲೆ ದಾಳಿಯನ್ನು ಮಾಡ್ತಾರೆ ಅಂದರೆ ಅವರು ಹೆಡೆಮುರಿಯನ್ನು ಕಟ್ತೀವಿ ಅಂತ. ಗೆಳೆಯರೆ, ಇಂತಹ ಮತಾಂಧರ ಹಿಂದೆ ಕಾಣದ ಕೈಗಳು ಎಲ್ಲ ಕಡೆ ಇದ್ದೇ ಇರುತ್ತವೆ. KJ ಹಳ್ಳಿ, DJ ಹಳ್ಳಿಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕನೇ ಇದ್ದ. ಈಗ ಅದೇ ಕ್ಷೇತ್ರಕ್ಕೆ ಅವನೇ ಶಾಸಕ. ಇನ್ನು ಹುಬ್ಬಳ್ಳಿಯ ಗಲಭೆಯಲ್ಲೂ ಇದೇ ರಾಜಕಾರಣಿಗಳು ಇದ್ದರು. ಹೀಗೆ ರಾಜಕಾರಣಿಗಳು ಅವರ ತೆವಲನ್ನು ತೀರಿಸಿಕೊಳ್ಳೋಕೆ ಇಂತಹ ಮತಾಂಧರನ್ನು ಬಳಸಿಕೊಳ್ತಾರೆ. ಇಲ್ಲಿ ಆಗಿದ್ದು ಕೂಡ ಅದೇ. ಈ ಗಲಭೆಯ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಫಾಹಿಮ್ ಖಾನ್. ಇವನು ಲೋಕಸಭಾ ಚುನಾವಣೆಯಲ್ಲಿ ನಿತಿನ್ ಗಡ್ಕರಿ ಅವರ ವಿರುದ್ಧ ಇದೇ ನಾಗಪುರ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿದ್ದ. ಈತ ಮೈನಾರಿಟೀಸ್ ಡೆಮೊಕ್ರೆಟಿಕ್ ಪಾರ್ಟಿಯಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದ. ಆದರೆ 6.5 ಲಕ್ಷ ಮತಗಳಿಂದ ಸೋತಿದ್ದ. ಇವನ ಪಕ್ಷದ ಹೆಸರನ್ನು ಒಂದ್ಸಲ ನೋಡ್ರಿ, ಮೈನಾರಿಟೀಸ್ ಡೆಮೊಕ್ರೆಟಿಕ್ ಪಾರ್ಟಿ ಅಂತೆ. ಆ ಡೆಮೊಕ್ರೆಟಿಕ್ ಅನ್ನೋದರ ಅರ್ಥ ಗೊತ್ತಿಲ್ಲದ ಅಯೋಗ್ಯ ಇವನು ಮೈನಾರಿಟೀಸ್ ಅಂತ ಹೇಳಿಕೊಳ್ಳೋರನ್ನ ಕಾಪಾಡ್ತಾನೆ ನೋಡಿ, ಈಗ ಜೈಲಲ್ಲಿ ಕಾಪಾಡ್ತಾ ಇದ್ದಾನೆ. ಈ ಫಾಹಿಮ್ ಖಾನ್ ಅನ್ನೋ ಮನುಷ್ಯ ತಲೆಯಲ್ಲಿ ಅದ್ಯಾವ ಕಸವನ್ನು ತುಂಬಿಕೊಂಡಿದ್ನೋ ಗೊತ್ತಿಲ್ಲ. ಅಲ್ಲಿ ಯಾವಾಗ ಬಜರಂಗ ದಳದವರು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧಿಕಾರಿಗಳಿಗೆ ಔರಂಗಜೇಬನ ಸಮಾಧಿಯನ್ನು ತೆರವು ಮಾಡೋಕೆ ಮನವಿ ಪತ್ರವನ್ನು ಕೊಡ್ತಾರೋ ಆಗಲೇ ಈತ ಪ್ರಚೋದನಕಾರಿ ಭಾಷಣವನ್ನು ಶುರು ಮಾಡಿದ್ದ. ಮುಸ್ಲಿಂ ಮುಖಂಡರು ದೂರನ್ನು ಕೊಟ್ಟು ಬಂದರು. ಇವನ ಭಾಷಣ ಮಾತ್ರ ಮುಗಿದಿರಲಿಲ್ಲ. ಅದಾದ ಮೇಲೆ ಇವನ ಭಾಷಣ ಅನ್ನೋದು ಎಲ್ಲ ಮಸೀದಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡುತ್ತೆ. ಗೊತ್ತಲ್ಲ, ನಮ್ಮಲ್ಲಿ ಮುಸ್ಲಿಂ ಮುಖಂಡರು ಅಂದರೆ ರಾಜಕೀಯದಲ್ಲಿರೋರು ಏನಾದರೂ ಹೇಳಿದರೆ ಅದು ಮಸೀದಿಯ ಗ್ರೂಪ್ಗಳಲ್ಲಿ ಹೋದರೆ ಮುಗಿದೇ ಹೋಯ್ತು ಕತೆ. ಜೊತೆಗೆ ಗಲಭೆಗೆ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ತಾರೆ. ರಂಜಾನ್ ಉಪವಾಸ, ಸಂಜೆ ನಂತರ ಉಪವಾಸವನ್ನು ತೆಗೆದು ಎಲ್ಲೋ ಬಾರ್ಡರಲ್ಲಿ ಯುದ್ಧವನ್ನು ಮಾಡೋಕ್ಕೆ ಹೊರಟ ರೀತಿ ಗಲಭೆಯನ್ನು ಶುರು ಮಾಡ್ತಾರೆ. ಇನ್ನು ಅಲ್ಲಿ ನಡೆದದ್ದು ನಮಗೆಲ್ಲ ಗೊತ್ತೇ ಇದೆ.
ಈಗ ಅದೇ ಅಯೋಗ್ಯ ಫಾಹಿಮ್ ಖಾನ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 21ನೇ ತಾರೀಕಿನವರೆಗೂ ಅಂದರೆ ನಾಳೆ ಸಂಜೆಯವರೆಗೂ ಪೊಲೀಸರ ಕಸ್ಟಡಿಗೆ ಕೊಟ್ಟಿದ್ದಾರೆ. ಒಟ್ಟು 1200 ಜನರ ಮೇಲೆ FIR ಹಾಕಿದ್ದಾರೆ. ಇನ್ನು CCTV ದೃಶ್ಯಾವಳಿಗಳನ್ನು ಆಧರಿಸಿ ಇನ್ನಷ್ಟು ಪುಂಡರ ಮೇಲೆ ಕೇಸುಗಳು ಬೀಳುತ್ತವೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಈಗಾಗಲೇ 51 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಕೆಲವರು ಸಿಕ್ಕಿಲ್ಲ. ಆದರೆ ಅವರು ಎಲ್ಲಿ ಅಡಗಿದ್ರು ಬಿಡಲ್ಲ ಅನ್ನೋದನ್ನು ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್ ಮತ್ತು DCM ಏಕನಾಥ್ ಶಿಂದೆ ಕೂಡ ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಈ ಗಲಭೆಕೋರರು ಮಾಡಿದ ಇನ್ನೊಂದು ಹೇಯ ಕೃತ್ಯ ಈಗ ಬೆಳಕಿಗೆ ಬರ್ತಾ ಇದೆ. ಅದೇನೆಂದರೆ, ಹಿಂಸಾಚಾರ ನಡೆದಾಗ ಗಲಭೆಕೋರರ ಒಂದು ಗುಂಪು ಒಬ್ಬರು ಮಹಿಳಾ ಕಾನ್ಸ್ಟೇಬಲ್ ಅವರನ್ನು ಮುಟ್ಟಿ ಅವರನ್ನು ವಿವಸ್ತ್ರಗೊಳಿಸೋ ಪ್ರಯತ್ನವನ್ನು ಮಾಡಿದೆ ಅನ್ನೋದನ್ನು ಅಲ್ಲಿನ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಕೆಟ್ಟ ಸನ್ನೆಗಳನ್ನು ಮಾಡಿ ಕೆಟ್ಟ ಪದಗಳನ್ನು ಮಹಿಳಾ ಪೊಲೀಸ್ ಸಿಬ್ಬಂದಿಯ ಮೇಲೆ ಬಳಸಿದ್ದಾರೆ. ಈಗ ಎಲ್ಲರಿಗೂ ಇದನ್ನು ಕೂಡ FIRನಲ್ಲಿ 1200 ಜನರಿಗೂ ಸೇರಿಸಿದ್ದೀವಿ ಅನ್ನೋದನ್ನು ಅಲ್ಲಿನ ಪೊಲೀಸರು ಹೇಳ್ತಾ ಇದ್ದಾರೆ. ಅಲ್ಲ ರೀ, ಯೋಚನೆಯನ್ನು ಮಾಡಿ. ಈ ಮುಸ್ಲಿಂ ಪುಂಡರ ಮನೆಯ ಹೆಣ್ಣು ಮಕ್ಕಳನ್ನು ಯಾರೂ ನೋಡಬಾರ್ದು ಅಂತಾರೆ. ಆದರೆ ಈ ನನ್ನ ಮಕ್ಕಳು ಬೇರೆ ಹೆಣ್ಣು ಮಕ್ಕಳ ಬಟ್ಟೆಯನ್ನು ಬಿಚ್ಚೋಕ್ಕೆ ಹೋಗ್ತಾರೆ ಅಂದರೆ, ಅದರಲ್ಲೂ ಡ್ಯೂಟಿಯಲ್ಲಿರೋ ಮಹಿಳಾ ಪೊಲೀಸರ ಬಟ್ಟೆಯನ್ನು. ಇವರ ಜನ್ಮಕ್ಕೆ ಮಾನ ಮರ್ಯಾದೆ ಅನ್ನೋದು ಸ್ವಲ್ಪ ಆದರೂ ಇರಬೇಕಲ್ಲ. ಮುಸಲ್ಮಾನರ ಮನೆಯ ಹೆಣ್ಣು ಮಕ್ಕಳನ್ನು ಬೇರೆಯವರು ನೋಡಲೇಬಾರದು, ಅವರನ್ನು ಪ್ರೀತಿಸಿ ಅಂತ ಯಾರಾದರೂ ಭಾಷಣವನ್ನು ಮಾಡಿದರೆ ಅದರ ಮೇಲೆ ಕೇಸ್ ತಗೊಳ್ಳಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಆದರೆ ಇವರು ಮಾತ್ರ ಯಾವ ಹೆಣ್ಣು ಮಕ್ಕಳನ್ನು ಏನು ಬೇಕಾದರೂ ಮಾಡಬಹುದಾ? ಹಾಗಂತ ಎಲ್ಲ ಮುಸ್ಲಿಮರು ಹಾಗೆ ಇದ್ದಾರೆ ಅಂತ ನಾನು ಹೇಳ್ತಿಲ್ಲ. ಕೆಲ ಒಳ್ಳೆ ಮುಸಲ್ಮಾನರು ಇದ್ದಾರೆ, ನನಗೂ ಸ್ನೇಹಿತರಿದ್ದಾರೆ. ಆದರೆ ಆ ಕೆಟ್ಟವರು ಮಾಡಿದ್ದನ್ನು ಕೆಟ್ಟದ್ದು ಅಂತ ಹೇಳದೇ ಇದ್ದರೆ ಅವರು ತಾನೇ ಹೇಗ್ರಿ ಒಳ್ಳೆಯವರು ಆಗ್ತಾರೆ? ಅದನ್ನು ಅವರೇ ಯೋಚನೆ ಮಾಡಿಕೊಳ್ಬೇಕು ಗೆಳೆಯರೆ. ಆದರೂ ನನಗೊಂದು ಅನುಮಾನ ಇದ್ದೇ ಇದೆ. ರಂಜಾನ್ ರೋಜಾ ಮಾಡೋ ಟೈಮಲ್ಲಿ ಇದನ್ನೆಲ್ಲ ಮಾಡೋದು ಹಲಾಲ್ ಆಗುತ್ತಾ, ಇಲ್ಲ ಅಂದರೆ ಹರಾಮಾಗುತ್ತಾ? ಬೇರೆ ಸಮಯಗಳಲ್ಲಿ ಇಂತಹ ಕಿತ್ತು ಹೋದ ಕೆಲಸವನ್ನು ಮಾಡಿದರೆ ಅದು ಹಲಾಲ, ಇಲ್ಲ ಅಂದರೆ ಆರಾಮ. ಬೇರೆಯವರ ಮನೆಯ, ಅದರಲ್ಲೂ ಹಿಂದೂ ಹೆಣ್ಣು ಮಕ್ಕಳ ಬಟ್ಟೆಯನ್ನು ಬಿಚ್ಚಬೇಕು ಅನ್ನೋದನ್ನು ಯಾವ ಧರ್ಮಗುರು ಹೇಳಿಕೊಡ್ತಾನೆ ಅಥವಾ ಯಾವ ಧರ್ಮಗ್ರಂಥ ಹೇಳಿಕೊಡುತ್ತೆ? ಕೊನೆಗೆ ಬಿಟ್ಟರೆ ಈ ಮುಸ್ಲಿಂ ಪುಂಡರು ಇದು ಕೂಡ ನಮ್ಮ ಧರ್ಮಗ್ರಂಥ ಕುರಾನ್ನಲ್ಲೇ ಇದೆ ಎಂದು ಬಿಡ್ತಾರೆ. ಯಾಕಂದರೆ ನನಗೆ ಕೆಲವರು ಕಮೆಂಟ್ಸ್ ಹಾಕುವಾಗ ಬಳಸೋ ಪದಗಳು ಅದೇ ರೀತಿ ಇರುತ್ತವೆ. ನನಗೆ ನ್ಯಾಯ, ಧರ್ಮದ ಪರ, ಸತ್ಯದ ಪರ ಮಾತಾಡೋಕ್ಕೆ ಬರುತ್ತೆ. ಅದನ್ನು ಬಿಟ್ಟು ಸುಳ್ಳನ್ನು ಹೇಳಿ ನಿಮ್ಮನ್ನು ಖುಷಿಪಡಿಸುವಂಥ ಅವಶ್ಯಕತೆ ನನಗಿಲ್ಲ. ನಮ್ಮ ತಂಡಕ್ಕೂ ಅದು ಬೇಕಾಗಿಲ್ಲ. ಸರಿಯಾದ ಮುಸಲ್ಮಾನರು ಎಲ್ಲಿಯವರೆಗೆ ಇಂತಹ ಪುಂಡರು ಮಾಡೋದನ್ನು ತಪ್ಪು ಅಂತ ಹೇಳಲ್ವೋ ಅಲ್ಲಿಯವರೆಗೂ ನಿಮ್ಮದೇ ಸಮುದಾಯದ ಹೆಸರನ್ನು ನೀವೇ ಹಾಳು ಮಾಡ್ತೀರಿ. ನಿಮ್ಮದೇ ಸಮುದಾಯದ ಯುವಕರ ಜೀವನವನ್ನು ನೀವುಗಳೇ ಹಾಳು ಮಾಡಿದ ಹಾಗೆ ಆಗುತ್ತೆ. ಧರ್ಮಗ್ರಂಥದಲ್ಲಿದೆ ಅಂತ ಯಾರಾದರೂ ಕೆಟ್ಟದ್ದನ್ನು ಹೇಳೋದಾದರೆ ಅದನ್ನು ಅರ್ಥ ಮಾಡಿಕೊಂಡವನ ತಪ್ಪೇ ಹೊರತು ಅದು ಧರ್ಮಗ್ರಂಥದ ತಪ್ಪಲ್ಲ. ಯಾಕಂದರೆ ಯಾವುದೇ ಧರ್ಮಗ್ರಂಥ ಎಲ್ಲಿಯೂ ತಪ್ಪನ್ನು ಮಾಡೋ, ಮೋಸವನ್ನು ಮಾಡೋ, ಕೊಲೆಯನ್ನು ಮಾಡೋ, ನನ್ನದೊಂದೇ ಧರ್ಮ ಭೂಮಿ ಮೇಲೆ ಇರಬೇಕು ಅನ್ನೋದನ್ನು ಹೇಳಲ್ಲ. ಹೋಗಲಿ, ಅದನ್ನು ಹೇಳಿದರೆ ಅದನ್ನು ಧರ್ಮಗ್ರಂಥ ಅಂತ ಯಾವನಾದರೂ ಹೇಳ್ತಾನೇನ್ರಿ? ಒಂದು ಪ್ರಶ್ನೆ ಇದೆ. ನಿಜ ಮುಸಲ್ಮಾನರು ಈ ವಿಡಿಯೋ ನೋಡ್ತಾ ಇದ್ದರೆ ಉತ್ತರವನ್ನು ಹೇಳಿ. ಕುರಾನ್ ಔರಂಗಜೇಬ್ ಮಾಡಿರೋ ಕೆಲಸವನ್ನು ಒಪ್ಪಿಕೊಳ್ಳುತ್ತಾ? ಅಂತಹ ಕ್ರೂರಿ ಅಂದರೆ ಅಪ್ಪನನ್ನು ತಮ್ಮನನ್ನು ಸಾಯಿಸೋನನ್ನು ಜೈಲಿನಲ್ಲಿಡೋರನ್ನು ಒಪ್ಪಿಕೊಳ್ಳುತ್ತಾ? ಇದನ್ನು ಹೇಳ್ರಿ. ಕುರಾನ್ ಇದನ್ನು ಒಪ್ಪಲ್ಲ ಅನ್ನೋದಾದರೆ ಔರಂಗಜೇಬನ ಸಮಾಧಿ ಬೇಕು ಅನ್ನೋರು ಮುಸಲ್ಮಾನರ? ಖಂಡಿತ ಅಲ್ಲ. ಅವರೆಲ್ಲ ಕೇವಲ ಕಿಡಿಗೇಡಿಗಳು, ದೇಶದ್ರೋಹಿಗಳು, ಹಾಗೆಯೇ ಧರ್ಮದ್ರೋಹಿಗಳು. ಗೆಳೆಯರೆ, ಇಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ 8 ಜನರು ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಆ ಗಲಭೆ ನಡೆದಾಗ ಅವರು ಕೂಡ ಆ ಸ್ಥಳದಲ್ಲಿದ್ದರು ಅಂತ. ಹಾಗಂತ ಹೇಳಿಬಿಟ್ಟು ಈಗಲೇ ಕಮೆಂಟ್ ಹಾಕೋಕೆ ಹೋಗಬೇಡಿ. ಕೆಲವರು ಹಾಕಿಬಿಡ್ತೀರಿ, ಅವರೇ ಹೊಡೆದಾಕ್ಬಿಟ್ಟಿದ್ದಾರೆ ಪೊಲೀಸರನ್ನು ಅಂತ. ಅದು ಅವರು ಅಲ್ಲಿದ್ದರು ಅನ್ನೋದಕ್ಕೋಸ್ಕರ ಪೊಲೀಸರು ಹೇಳಿದ ತಕ್ಷಣ ಬಂದು ಅಲ್ಲಿ ಶರಣಾಗಿದ್ದಾರೆ ಅನ್ನೋ ಮಾಹಿತಿಗಳನ್ನ ಪೊಲೀಸರೇ ಕೊಟ್ಟಿರೋದು, ನಾನು ಹೇಳ್ತಿರೋದಲ್ಲ. ಅಪ್ಪಿತಪ್ಪಿ ಈ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ನವರು ಪೊಲೀಸರ ಮೇಲೆ ದಾಳಿಯನ್ನು ಏನಾದರೂ ಮಾಡಿದರೆ ಅವರಿಗೂ ಶಿಕ್ಷೆ ಆಗಲೇಬೇಕು. ಕಾನೂನು ಮತ್ತು ಭಾರತದ ಸಂವಿಧಾನ ಇದಕ್ಕಿಂತ ಯಾವನು ಇಲ್ಲಿ ದೊಡ್ಡವನಲ್ಲ. ಆದರೂ ದೇವೇಂದ್ರ ಫಡ್ನವೀಸ್ ಅವರ ನಿರ್ಧಾರಗಳು ಇನ್ನೂ ಕಠಿಣ ಆಗಬೇಕು. ಅದು ಯಾವ ಧರ್ಮದವರಾಗಲಿ ತಪ್ಪನ್ನು ಮಾಡಿದರೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ರೀತಿ, ಮಧ್ಯಪ್ರದೇಶದ ಮೋಹನ್ ಯಾದವ್ ರೀತಿ ಮನೆಗಳ ಮೇಲೆ ಬುಲ್ಡೋಸರ್ ನುಗ್ಗಿಸಬೇಕು. ತುಂಬ ಸಾಫ್ಟಾಗಿ ನಿರ್ಧಾರ ತಗೊಂಡ್ರೆ ಇಲ್ಲಿ ಯಾವುದೂ ಆಗಲ್ಲ. ಇಲ್ಲಿ ಯಾರು ಆ ರೀತಿಯ ಮಾತುಗಳನ್ನು ಕೇಳಲ್ಲ. ಕಾನೂನಿನ ಮೇಲೆ ಎಲ್ಲಿಯವರೆಗೆ ಭಯ ಅನ್ನೋದು ಪುಂಡರಿಗೆ ಬರಲ್ವೋ ಅಲ್ಲಿಯವರೆಗೂ ಇಂತಹ ಕೃತ್ಯಗಳು ಮತ್ತೆ ಮತ್ತೆ ಆಗ್ತಾನೆ ಇರುತ್ತವೆ. ಇದು ಗೆಳೆಯರೆ, ನಾಗ್ಪುರ ಗಲಭೆಯ ಮಾಸ್ಟರ್ ಮೈಂಡ್ ಅರೆಸ್ಟ್ ಮತ್ತು ಮುಸ್ಲಿಂ ಪುಂಡರು ಅದಕ್ಕೆ ನಡೆಸಿದ್ದ ತಯಾರಿಗಳ ಕುರಿತಾದಂತಹ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.